ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಬಿಂದಾಸಾಗಿ ಇದ್ದೀನಿ ಗೈಸ್. ಇವತ್ತು ಬಂದು ಸಂಡೇ. ಇವತ್ತು ಒಂದು ಫಂಕ್ಷನ್ ಇದೆ. ನಮ್ಮಮ್ಮ ಆಲ್ರೆಡಿ ಹೋಗಿದ್ದಾರೆ ಒಂದು ಫಂಕ್ಷನ್ಗೆ. ನಾನು ನಮ್ಮಪ್ಪ ಇನ್ನೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಗೊತ್ತಾ? ಗೃಹ ಪ್ರವೇಶಕ್ಕೆ. ಸೊ ಇದೊಂಥರ ಹೆಂಗೆ ಅಂದರೆ ಫಾರ್ ರಿಲೇಟಿವ್. ನಮ್ಮಪ್ಪ ಇದ್ದಾರಲ್ಲ, ಸೊ ನಮ್ಮ ಅಪ್ಪಂದು ಅತ್ತೆ, ಐ ಮೀನ್ ಅವ್ರ ಅಪ್ಪನ ತಂಗಿ ಮಗಳು ಕಟ್ಸಿರುವಂಥ ಮನೆ ಗೃಹ ಪ್ರವೇಶ. ಸೊ ಫಾರ್ ರಿಲೇಟಿವ್ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ನಮ್ಮಪ್ಪ ಇಲ್ಲೇ ಚನ್ನರಾಯಪಟ್ಟಣದಲ್ಲೇ. ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇಷ್ಟೇ ಸಾಕು ಗೈಸ್. ಸೀರೆ ಉಟ್ಕೊಂಡು ಒಡವೆ ಹಿಡ್ಕೊಂಡು ಎಲ್ಲ ಹೋಗೋ ಸೀನ್ ಇಲ್ಲ. ಸಿಂಪಲ್ಲಾಗಿ ನಾನು ಮುಂಚೆ ಹೇಗಿದ್ನಲ್ಲ, ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಿಂದಾಸಾಗಿ ಹಾಗೆ ಹೋಗ್ತಾ ಇದ್ದೀನಿ. ಸೊ ಲಿಪ್ಸ್ಟಿಕ್ ಒಂದು ಹಾಕೋತೀನಿ ಅಷ್ಟೇ, ಮತ್ತಿನ್ನೇನು ಮಾಡಲ್ಲ. ಕ್ರೀಮ್ ಹಾಕ್ತೀನಿ, ಸನ್ಸ್ಕ್ರೀಮ್ ಹಾಕ್ತೀನಿ, ಅಷ್ಟು ಬಿಟ್ಟರೆ ಮತ್ತಿನ್ನೇನಿಲ್ಲ. ಸೊ ತಲೆ ಎಲ್ಲ ಬಾಚ್ಕೊಂಡಿದ್ದೀನಿ. ಹೆಡ್ ಬಾತ್ ಏನು ಮಾಡಿಲ್ಲ, ಹಾಗೆ ಬಾಡಿ ಬಾತ್ ಅಷ್ಟೇ. ಇಲ್ಲೇನಷ್ಟು ಶೆಕೆ ಆಗಲ್ಲ ಅಲ್ಲ, ಹಾಗಾಗಿ ಐ ಡೋಂಟ್ ಫೀಲ್ ಬ್ಯಾಡ್. ಅದು ಥರ ಅನಿಸಲ್ಲ. ಅದೇ ನಮ್ಮ ಅಂಕೋಲದಲ್ಲಾದರೆ ನಾನು ಮಾಡಲೇಬೇಕು, ದಿನ ಹೆಡ್ ಬಾತ್ ಮಾಡಲೇಬೇಕು. ಬಟ್ ಇಲ್ಲಿ ಹಾಗಿಲ್ಲ, 2 days ಒನ್ಸ್ ಮಾಡಿದ್ರೂ ನಡೆಯುತ್ತೆ. ಸೊ ಇವತ್ತೇನು ಹೆಡ್ ಬಾತ್ ಮಾಡಿಲ್ಲ, ನಾಳೆ ಮಾಡ್ತೀನಿ. ನಾಳೆ ಆ್ಯಕ್ಚುಲಿ ನಮ್ಮ ರಿಲೇಟಿವ್ ಮನೆ ಎಂಗೇಜ್ಮೆಂಟ್ ಇದೆ. ರಿಲೇಟಿವ್ಸ್ ಅಂದರೆ ನನಗೆ ಮಾಮ ಆಗಬೇಕು, ಮಾಮನ ಮಗಂದು. ನಮ್ಮ ಅಮ್ಮಂಗೆ ತಮ್ಮನ ಮಗ. ತಮ್ಮ ಅಂದರೆ ಕಸಿನ್ ಬ್ರದರ್, ಸ್ವಂತ ಅಲ್ಲ. ಸೊ ಹೀಗೆ ಅವ್ರ ಮನೆ ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಹೋಗಬೇಕು. ಸೊ ಅದಕ್ಕೆ ಹೋಗುವಾಗ ಸ್ವಲ್ಪ ತಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಹೋಗೋಣ ಇವತ್ತು. ಹಾಗೆ ಸಾದಾ ಸೀದಾ. ಸೊ ಕ್ರೀಮ್ ಹಾಕ್ಕೊಂಡು ಬರ್ತೀನಿ. ಬನ್ನಿ, ಈ ಗ್ಯಾಪಲ್ಲಿ ನಮ್ಮಪ್ಪ ಏನು ಮಾಡ್ತಾ ಇದ್ದಾರೆ ನೋಡೋಣ. ನಮ್ಮಪ್ಪ ರೆಡಿ ಆಗಿದ್ದಾರೋ ಇಲ್ವೋ ಅಂತ. ನಮ್ಮಪ್ಪ ಇನ್ನೂ ಪೂಜೆಯಲ್ಲಿ ಬಿಸಿ ಇದ್ದಾರೆ ಗಾಯ್ಸ್. ದಿನ 2 hours ದೇವ್ರ ಮುಂದೆ ಹಿಂಗೆ ಕೈ ಮುಕ್ಕೊಂಡು ಕೂತ್ಕೋತಾರೆ, ನಿಂತ್ಕೋತಾರೆ. ಅದು ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅವರು ಪೂಜೆ ಮಾಡ್ತಾ ಇರಲಿ, ನಾವು ರೆಡಿ ಆಗೋಣ. ಬೆಳಗ್ಗೆ ಸೂರ್ಯ ನಮಸ್ಕಾರ 1 ಗಂಟೆ, ಸಂಜೆ ಪೂಜೆ 1 ಗಂಟೆ. ರೆಡಿ ಅಂದರೆ ಇನ್ನೇನಿಲ್ಲ, ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ, ಕ್ರೀಮ್ ಹಾಕ್ಕೊಳ್ಳೋಣ. ಗೈಸ್, ನಾ ರೆಡಿ ಆದೆ. ವಾಚ್ ಸಹ ಕಟ್ಕೊಂಡೆ. ಟೈಮ್ ಬಂದು 11:56 ಈಗ. ನಮ್ಮಪ್ಪ ಇನ್ನೂ ಪೂಜೆ ಮಾಡ್ತಾ ಇದ್ದಾರೆ. ಒಂದು ಫೋಟೋ ಸೆಷನ್ ಮಾಡಿಬಿಡ್ತೀನಿ. ರೆಡಿ ಆದಮೇಲೆ ಫೋಟೋ ಅಂದರೆ ಸಾಕು. ಪೋಸ್ ಕೊಟ್ಟಿದ್ದು ಏನು ಸೂರ್ಯ ನಿನ್ನ ಮುಖದ ಹತ್ರಕ್ಕೆ ಬಂದು ಹೊಡಿತಾ ಇರೋ ಥರ. ಇವಾಗೇನು ಚಂದ್ರ ಬಂದ ಅಂದ್ಬಿಟ್ಟು ನಾಚ್ಕೊಂಡು ಕೂತಿದೀಯಾ? ಗೈಸ್, ನಮ್ಮಪ್ಪ ಇಷ್ಟು ತನಕ ಮಾಡಿರೋದು ಬರೀ ಪೂಜೆ. ಈಗ ಮಂಗಳಾರತಿ ನಡೀತಾ ಇದೆ, ಬನ್ನಿ ನೋಡೋಣ. ಓ ಗೈಸ್, ನಮ್ಮಪ್ಪ ಸಿಗರೆಟ್ ತಗೊಬರಕ್ಕೆ ಹೋಗೋರು. ಬರೀ ಇಂಥವೆ. ಅಲ್ಲೇ ಹೋಗ್ತೀವಿ, ತಗೋಬೋದಿತ್ತಲ್ಲ. ಈಗ ಒಂದು ರೌಂಡ್ ಹೋಗಿದ್ದಾರೆ. ಸೀರಿಯಸ್ನೆಸ್ ಅನ್ನೋದೇ ಇಲ್ಲ. ಯಾವಾಗ ನೋಡಿದ್ರು ಸಿಗರೇಟ್. ಎಲ್ಲೋಗಿದ್ರಪ್ಪಾಜಿ? ಈಗೆಂತ ಕಲಂಗ್ಲೇನ್ ಬೇಕಪ್ಪಾಜಿ? ಅಯ್ಯೋ, ಗ್ರೂಪ್ ಪ್ರವೇಶಕ್ಕೆ ಹೋಗ್ತೀವಿ, ಈಗ ಕಲಂಗಡಿ ಯಾಕಪ್ಪಾಜಿ? ಓ, ಸಿಗರೇಟ್ ತಗೊಳಕ್ ಹೋಗ್ಬಿಟ್ಟು ಕಲಂಗಡಿ ತಗೊಬಂದೆ ಅಂತ ಬರ್ತಿದ್ದೀರಾ? ಬರೀ ಇಂಥವೇ ಅಲ್ಲ. ನಿಮಗೆ ದೇವ್ರ ಪೂಜೆ ಮಾಡ್ಬೇಕಂದ್ರೆ ನಿಮ್ಗೆ ಸಿಗರೇಟ್ ಕಲಂಗಡಿ ನೆನಪಾಗೋಯ್ತು. ಈ ಬಿಸಿಲಲ್ಲಿ ಕಲಂಗಡಿ ಎಣ್ಣೆ ಎತ್ಕೊಬರಕ್ ಹೋಗಿದ್ದೆ ಅಂತ ಹೇಳ್ತೀರಾ? ಈಗ ನಾವ್ ಅಲ್ಲಿ ಹೋಗ್ತಿದ್ವಲ್ಲ, ಅಲ್ಲೇ ಸಿಗರೇಟ್ ತಗೋಬೋದಿತ್ತಲ್ಲ. ನಾನ್ ರೆಡಿ ಆಗಿದ್ದೀನಿ ಕಣಪ್ಪಾಜಿ. ಏನ್ ಶರ್ಟ್ ಮಾಡ್ಕೊಳ್ಳಿ, ಹೋಗೋಣ. ನಿಮ್ಮ ವಿವೇ ಆಗೋದು. ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಮಾಡ್ತೀರಪ್ಪ. ನಾನು ನಮ್ಮಪ್ಪ ಹೊರಟು. ಹೆವಿ ಬಿಸಿಲಿದೆ, ನಾವೇನು ಕಾರಲ್ಲಿ ಹೋಗಲ್ಲ, ಇಲ್ಲೇ ಟೌನಲ್ಲಿ. ಸೊ ಬೈಕಲ್ಲಿ ಬುರ್ರ್ ಅಂತ ಹೋಗ್ತೀವಿ. ತಳಿ ಎಷ್ಟು ಬಿಸಿಲಿದೆ. ಈ ಬಿಸಿಲಲ್ಲಿ ಹೊಗೆ ಬಿಡ್ತಾ ಇದ್ದೀರಾ? ಅದೇನು ಚಟನೋ, ನಾನು ಕಲಿಬೇಕು ಗೈಸ್. ಯಾರು ಏನಾದರೂ ತಿಳ್ಕೊಳ್ಳಿ, ಟ್ರೈ ಮಾಡಬೇಕು. ಏನಿರುತ್ತೆ ಅಂಥದ್ದು?
ನೋಡಿ 15 ರೂಪಾಯಿ, ಮುಂಚೆ ಇತ್ತು 15 ರೂಪಾಯಿ, 20 ರೂಪಾಯಿ, ಈಗ ಎಷ್ಟು ರೂಪಾಯೋ ಕಾಣೆ ಆ ಸಿಗರೆಟ್ ಬೆಲೆ. ಸುಟ್ಟರು ಬಿಸಾಕಿದ್ರು. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ನಮ್ಮ ಅಪ್ಪ ಅಮ್ಮ ಅಂತೂ ಯಾವುದೇ ಮದುವೆ ಹೋಗಲಿ, ಯಾವುದೇ ಗೃಹ ಪ್ರವೇಶ ಸಮಾರಂಭಗಳಿಗೆ ಹೋದರೂ ಸಹ ಅಲ್ಲಿಗೆ ಗಿಫ್ಟ್ ಕೊಡಲೇಬೇಕು, ಮುಯಿ ಮಾಡಲೇಬೇಕು. ಹಾಗಾಗಿ ಮನೇಲಿ ಈ ಗಿಫ್ಟ್ ಮಾಡೋ ಕವರ್ ಇರಲಿಲ್ಲ. ಸೊ ಅದನ್ನು ತಗೊಂಡು ಇವಾಗ ನೋಡಿ ಹೆಸರು ಬರಿತಾ ಇದ್ದೀನಿ. ದೇವೇಂದ್ರ ಗೌಡ ಇಂಜಿನಿಯರ್, CR ಪಟ್ನಾ, ವಿದ್ಯಾನಗರ್. ಸೊ ಇಷ್ಟು ಬರೆದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ದೇವೇಂದ್ರೇಗೌಡ ಅಂದ್ರೆ ಯಾರು, ಓ ಅವರು ಅಂತ. ಇದೆ ಇದೆ ಫೋನ್ ಮಾಡಿದ್ದೆ ಮನೆಯಲ್ಲಿ ಅಂತ ಹುಡುಕಕ್ಕೆ ಅರ್ಧ ಗಂಟೆ ತಗೊಂಡಿದ್ದೀನಿ. ಮಾಡಿದ್ದೇನೆ ಮನೆ ಎಲ್ಲಿ ಅಂತ ಗೊತ್ತಿಲ್ಲ, ಯಾವ ಜಾಗ ಅಂತ ಗೊತ್ತಿಲ್ಲ. ಕೆಳಗಡೆ ಅಂತ ಗೊತ್ತಂಗೆ ಎಲ್ಲ ರೋಡ್ ನೋಡಿಕೊಂಡು ನನಗೆ ಅಲ್ಲಿ ಮನೆ ನೋಡಿ ಜನ ನೋಡಿ ಖುಷಿಯಾಗಿದ್ದಕ್ಕಿಂತ ನಾನು ಹೋಗಿ ಎಂಟ್ರೆನ್ಸಲ್ಲಿ ರಾಯರ ಫೋಟೋ ನೋಡಿ ತುಂಬ ಖುಷಿ ಆಯಿತು ಗೈಸ್. ಎಷ್ಟು ಚಂದ ಇತ್ತು, ಒಂಥರ ಲೈಕ್ ನ್ಯೂ ಕಾನ್ಸೆಪ್ಟ್ ಅನ್ನಿಸ್ತು, ಲೈಕ್ ಸಖತ್ತಾಗಿತ್ತು ಅಷ್ಟೇ. ಐ ಕ್ಯಾನ್ ಸೇ ಈವನ್ ಈ ದೇವ್ರ ಮನೆಗೆ ಮಾಡಿಸಿರೋಂಥ ಬಾಗಿಲು ಡಿಸೈನ್ ಸಹ ನನಗೆ ತುಂಬ ಇಷ್ಟ ಆಯಿತು. ಹೇಗೂ ಊಟದ ಟೈಮ್ ಅಲ್ವಾ, ಸೊ ಅಲ್ಲಿ ಮೇಲ್ಗಡೆ ಎಲ್ಲ ಮನೆ ನೋಡಿಕೊಂಡು ದೇವರೆಲ್ಲ ನೋಡಿಕೊಂಡು ಬಂದು ಕೆಳಗಡೆ ಊಟ ಕೂತಿದ್ದೀವಿ. ಸೊ ತುಂಬ ದಿನ ಆಗಿದೆ ನಾನು ಮದುವೆ ಮನೆ ಊಟ ಮತ್ತು ಗೃಹ ಪ್ರವೇಶದ ಮನೆ ಒಳ್ಳೆ ಊಟ ಮಾಡಿ. ಸೊ ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ಭರ್ಜರಿಯಾಗಿ ಬಾರಿಸೇ ಬಿಡೋಣ. ನಮ್ಮ ಕಡೆ ಚಂದ ಅಲ್ಲ ಗೈಸ್. ಆ್ಯಕ್ಚುಲಿ ನಾನು ಇರೋದು ಅಂಕೋಲಾ ಅಲ್ಲ, ಉತ್ತರ ಕನ್ನಡ. ಆ ಕಡೆ ಮದುವೆ ಊಟ ಆಗಿರ್ಬೋದು, ಇಷ್ಟ ಆಗಲ್ಲ ಗೈಸ್, ಇಷ್ಟ ಆಗಲ್ಲ. ಅಳು ಬರೋದೊಂದು ಬಾಕಿ ಅಷ್ಟೇ. ಅದೇ ನಮ್ಮ ಕಡೆ ಅಂದರೆ ನಮ್ಮ ಹಾಸನ ಕಡೆ, ಮೈಸೂರು ಬೆಂಗಳೂರು ಕಡೆ ಊಟ ಅಂದರೆ ಸಖತ್ತಾಗಿರುತ್ತೆ. ನನಗೂ ಮೇನ್ ಫುಡ್ಗೂ ತುಂಬಾ ದೂರ ದೂರ. ಏನಿದ್ರು ನಾನು ಸೈಡ್ ಡಿಶಸ್ ಇರುತ್ತಲ್ಲ ಮತ್ತು ಸ್ವೀಟ್ಸು ಇದನ್ನು ತಿಂದೆ ಹೊಟ್ಟೆ ತುಂಬಿಸ್ಕೊಂಡು ಬಿಡ್ತೀನಿ. ಬರ್ತಾ ಹಾಗೆ ನಮ್ಮಪ್ಪ ಜ್ಯೂಸ್ ತೊಗೊಳ್ಳೋಣ ಅಂದರು. ಸೊ ಜೀರಾ ಜ್ಯೂಸ್ನ ತೊಗೊಂಡು ಮನೆಗೆ ಬಂದು ಕುಡಿತಾ ಇದ್ದೀನಿ. ಹಾಗೆ ನಮ್ಮ ಅಪ್ಪಂಗೂ ಸಹ ಕೊಡೋಣ ಬನ್ನಿ. ನಮ್ಮ ಅಪ್ಪಂಗೆ ಜೀರಾ ಬೇಕಂತೆ, ನಾನು ಈಗಲೇ ಕುಡಿಯೋಲ್ಲ, ಬನ್ನಿ ಕೊಡೋಣ. ಅಪ್ಪ ಬಂದಿಲ್ಲ, ಇಲ್ಲೇ ಇಟ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ಬಂದವಳು ಏನು ಮಾಡ್ದಾನೆ ಸುಮ್ಮನೆ ಮಲ್ಕೊಂಡು ಈಗ ಎದ್ದಿದ್ದೀನಿ. ನಮ್ಮ ಅಪ್ಪಂಗೆ ಕಾಫಿ ಬೇಕಂತೆ, ಮಾಡ್ಬಾ ಅಂದರು. ಸೊ ಬನ್ನಿ ಮಾಡಿಕೊಡೋಣ. ಪ್ರೀವಿಯಸ್ ವ್ಲಾಗಲ್ಲಿ ಈ ವಿಷಯಕ್ಕೆ ತುಂಬ ಕಮೆಂಟ್ಸ್ ಇದೆ. ಹಾಗನ್ಬಿಟ್ಟು ನೀವು ಹೇಳಿದ್ರಿ ಅಂದ್ಬಿಟ್ಟು ನಾನು ಮಾಡ್ತಾ ಇಲ್ಲ. ಯಾರಾದರೂ ಏನಾದರೂ ಕೇಳಿದ್ರೆ ನನಗೆ ಮಾಡಿಕೊಡೋ ಅಂಥ ಬುದ್ಧಿ ಇದೆ, ಹಾಗಾಗಿ ಮಾಡ್ತಾ ಇದ್ದೀನಿ. ಬಿಕಾಸ್ ಆ ಪ್ರೀವಿಯಸ್ ವ್ಲಾಗ್ ಆದ ತಕ್ಷಣ ಇದು ಬಂದಿರೋದ್ರಿಂದ ನಿಮಗೆಲ್ಲ ಅನಿಸಿರ್ಬೋದು ನೀವು ಹೇಳಿರೋದ್ರಿಂದ ನಾನು ಮಾಡಿದ್ದೀನಿ ಅಂತ. ಅದು ಸಾಧ್ಯನೇ ಇಲ್ಲ. ನಿನ್ನೆ ಹಾಕಿರೋ ವ್ಲಾಗು ಆ್ಯಂಡ್ ಇವತ್ತು ನೀವೇನು ನೋಡ್ತಾ ಇದ್ದೀರಲ್ಲ ಈ ವ್ಲಾಗು ಬ್ಯಾಕ್ ಟು ಬ್ಯಾಕ್ ಮಾಡಿರೋದು. ನಾನು ನಿನ್ನೆ ಈ ವ್ಲಾಗ್ನ ಕ್ಯಾಪ್ಚರ್ ಮಾಡಿಲ್ಲ. ಆಲ್ರೆಡಿ ಇದೆಲ್ಲ 2-3 ಡೇಸ್. ಇದು ಆ್ಯಕ್ಚುಲಿ ಸಂಡೇ ವ್ಲಾಗ್ ಆಯಿತಾ. ನಾನು ಸಂಡೇ ಗೃಹ ಪ್ರವೇಶಕ್ಕೆ ಹೋಗಿರೋದು. ಸೊ ನೀವು ನನಗೆ ಹೇಳಿರೋದು ಕೆಲಸ ಮಾಡಿಕೊಡ್ಬೇಕು, ಅಮ್ಮಂಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿರೋದು ನಿನ್ನೆ ವ್ಲಾಗಲ್ಲಿ, ಅಂದರೆ ಟ್ಯೂಸ್ಡೇ ವ್ಲಾಗಲ್ಲಿ. ಸೊ ಅರ್ಥ ಮಾಡ್ಕೊಳ್ಳಿ, ನೀವು ಹೇಳಿದ್ರಿ ಅಂತ ನಾನು ಇಲ್ಲಿ ಏನೂ ಮಾಡ್ತಾ ಇಲ್ಲ. ನನಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಆ್ಯಂಡ್ ಮೋರ್ ಓವರ್ ಯಾರಾದರೂ ಇಂಥದ್ದು ಮಾಡಿಕೊಡು ಅಂದರೆ ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಆ್ಯಂಡ್ ಅವ್ರು ಕೇಳೋಕ್ಕೂ ಮುಂಚೆನೇ ದೊಡ್ಡ ದೊಡ್ಡ ಕೆಲಸ ಎಲ್ಲ ನಾನು ಮಾಡಿ ಇಟ್ಟಿರ್ತೀನಿ. ಸೊ ಹಾಗಾಗಿ ನನಗೆ ಇನ್ನೊಬ್ರ ಹತ್ರ ಕೇಳಿ ಕೆಲಸ ಮಾಡಬೇಕು ಅನ್ನೋ ವಿಷಯ ನನ್ನ ಹತ್ರ ಬರೋದೇ ಇಲ್ಲ.
ಏನು ಪುಣ್ಯಕ್ಕೆ ಎಷ್ಟು ದಿವಸ ಆಯ್ತಾವ ಬಂದು ಯಾಕಿದೆ ಫಸ್ಟ್ ಓನಿ ಮಾಡ್ಕೊಟ್ಟಿರೋದು ಹಂಗಂತ ಅನ್ಸುತ್ತೆ. ಯಾಕೆ ನಿನ್ನೆ ಮೊನ್ನೆ ಮಾಡ್ಕೊಟ್ಟಿರ್ಲಿಲ್ವಾ 2 ಸಲ ಚೆಲ್ಕೊಂಡಿದ್ರಲ್ಲ ಆಗ? ಅದೇನೋ ಒಂದ್ಸಾರಿ ಮಿಸ್ ಮಾಡ್ಬಿಟ್ಟಿದೆ. ಗೈಸ್ ನಮ್ಮ ಅಪ್ಪಂಗೆ ಶುಗರ್ಲೆಸ್ ಮಾಡಿಕೊಟ್ಟೆ, ಸ್ವಲ್ಪ ಶುಗರ್ ಹಾಕ್ತೀನಿ. ಈಗ ನನಗೆ ಮಾಡ್ಕೊತಾ ಇದ್ದೀನಿ. ನಮ್ಮ ಭಾಗ್ಯಲಕ್ಷ್ಮಿ ಸಹ ಬಂದಿದ್ದಾರೆ, ಅವ್ರಿಗೂ ಸಹ ಮಾಡಿಬಿಡೋಣ. ಇಲ್ಲ ಅಂದರೆ ಅಯ್ಯೋ ಇಷ್ಟು ದಿನ ನಾನು ಹಿಂಗೆ ಮಾಡಿಕೊಟ್ಟಿದ್ದೀನಿ, ನನ್ನ ನೋಡಿದ್ರು ನೀನು ಮಾಡಿಲ್ಲ ಅಂತ ಹೇಳುತ್ತಲ್ವ ಪೂಜೆ. ಮಾಡೋದು ಬೇಡ ಅಲ್ಲ, ನೋಡಿದ್ರು ಮಾಡಿಲ್ಲ ಅಲ್ಲ ಅನ್ನತ್ತೆ ಪಾಪ. ನಮ್ಮಮ್ಮ ನನಗೆ ದಿನ ಅಲ್ಲಿ ರೂಮಿಗೆ ತಂದು ಕೊಡ್ತಾರೆ ಕುಡಿ ಅಂತ. ಸೊ ನಮ್ಮಮ್ಮಂಗೂ ಮಾಡೋಣ ಕಾಫಿ. ಆ ಮೊಮೆಂಟ್ಗೆ ಮಾತುಗಳು ಬರೋದು ಎಲ್ಲರ ಮನೇಲೂ ಸರ್ವೇ ಸಾಮಾನ್ಯ. ಯಾರ ಮನೇಲಿ ಮಾತು ಬರಬಾರ್ದು ಅಂತಾರಲ್ಲ, ಆ ಮನೇಲಿ ಪ್ರೀತಿನೂ ಇರಲ್ಲ, ಕಮ್ಯುನಿಕೇಷನ್ನೂ ಇರಲ್ಲ. ಸೊ ಒಂದು ಕಡೆ ನಾವು ಮಾತಾಡ್ತಾ ಇದ್ದೀವಿ, ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿದ್ದೀವಿ ಅಂದರೆ ಆ ಮನೇಲಿ ಮಾತುಕತೆ ಎಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಏನದು ಅವ್ರ ಮಧ್ಯ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ, ಕನ್ಸರ್ನ್ ಇರುತ್ತೆ ಅಂತ ಅರ್ಥ. ಇದನ್ನು ನೀವುಗಳು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಬಿಕಾಸ್ ನೀವು ಅಂದ್ಕೊಂಡಿರೋ ಥರ ನಾನಲ್ಲ, ಅದು ನಿಮಗೆ ಗೊತ್ತಿದೆ. ಅದನ್ನು ನಾನು ಮತ್ತೆ ಹೇಳೋ ನೆಸೆಸಿಟಿನೂ ಇಲ್ಲ, ಏನೂ ಇಲ್ಲ. ಸೊ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ತುಂಬ ಫ್ರೀಯಾಗಿದ್ದೀನಿ ಆ್ಯಂಡ್ ಕ್ಲೋಸ್ ಆಗಿದ್ದೀನಿ. ನಾವು ಒಂಥರ ಫ್ರೆಂಡ್ಸ್ ಥರನೇ ಇದ್ದೀವಿ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಏನದು ಜೋಕ್ಸ್ ಮಾಡ್ತಾ ಇರ್ತೀನಿ, ಲೈಕ್ ಅವ್ರಿಗೂ ಫನ್ ಇರುತ್ತೆ, ನಾನು ಹಾ ಅಂತ ನಗಾಡ್ಬೋದು ಅಂದ್ಕೊಂಡು. ಅಷ್ಟು ಬಿಟ್ಟರೆ ಅಲ್ಲಿ ಯಾರನ್ನೂ ಕಂಡಮ್ ಮಾಡೋ ರೀತಿನೂ ಅಲ್ಲ, ಯಾರನ್ನೂ ನೆಗೆಟಿವ್ ಆಗಿ ತೋರಿಸ್ಬೇಕು ಅಂತಲೂ ಅಲ್ಲ, ಅಥವಾ ನಾನು ಏನೋ ದಬಾಗ್ತಾ ಇದ್ದೀನಿ ಅನ್ನೋ ಗರ್ವನೂ ನನಗಿಲ್ಲ. ಅಪ್ಪಾಜಿ ನನಗೆ ಅಡುಗೆ ಬೇಡ ಅಂತ ಹೇಳಿ, ಅನ್ನ ಮುದ್ದೆ ಏನು ಬೇಡ ನನಗೆ, ಬೇಡ ನನಗೆ, ಹೊಟ್ಟೆ ಲೋಡ್ ಆಗಿದೆ. ಗೈಸ್ ಅಪ್ಪಾಜಿ ಮೊಟ್ಟೆ ತಿಂತೀನಿ, ಏನ್ ಮಾಡಿದ್ರು ತಿಂತೀನಿ, ಸೈಡ್ ಡಿಶ್ಶು, ಮೇನ್ ಡಿಶ್ ಬೇಡ. ನಮ್ಮಮ್ಮ ಕೊಬ್ಬಾಡ್ತಾವ್ರೆ ಮಾಡೋದೆಲ್ಲ ಮಾಡಿಬಿಟ್ಟು, ನಾನು ಮಾತಾಡಲ್ಲ. ಈಗ ಕಾನ್ವರ್ಸೇಷನ್ ಎಲ್ಲ ನಮ್ಮಪ್ಪ ಮೀಡಿಯೇಟ್ರು. ನಮ್ಮಮ್ಮ ಏನಾದ್ರು ಹೇಳ್ಬೇಕಾದ್ರು ಅಂದರೆ ಏನದು ಅವಳಿಗೆ ಹೇಳಿ ಅವ್ರು ಹೆಂಗೆ ಮಾತಾಡ್ತಾರೋ ಗೊತ್ತಿಲ್ಲ. ನಾನು ನಮ್ಮ ಅಪ್ಪಾಜಿಗೆ ಹೇಳೋದು, ಈಗ ಹೇಳಿದೆ ನೋಡಿ ಆ ರೀತಿನಲ್ಲಿ. ಇದು ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಕನ್ವೆ ಮಾಡಬೇಕಿತ್ತು, ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇಲ್ಲ, ನಾನು ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದೀನಿ ಜೋರಾಗಿ. ಸೊ ಅದು ನಮ್ಮ ಅಮ್ಮಂಗೆ ಹೋಗುತ್ತೆ. ಹೀಗೆ ನಮ್ಮ ಮನೆ ಹಿಂಗೆ ಗೈಸ್, ಎಷ್ಟೊಂದು ಸಲ ಹಿಂಗೆ ಜಗಳ ಆಡ್ತೀವಿ. ಒಟ್ಟು ನಾವೇನು ಆ ಮೂಲೆಗೆ ಈ ಮೂಲೆಗೆ ಮುಖ ಮೂತಿ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನಾನು ಮಾಡಿಕೊಟ್ಟಿದ್ದು ಕಾಫಿ ಅವ್ರು ಕುಡಿದ್ರು. ಸೊ ಹೀಗೆ ಹಾಗೇನಿಲ್ಲ, ಜಗಳ ಆಡಿದ್ರೆ ಹಾಗೆ ಅದು ಪರ್ಮನೆಂಟಾಗಿರುತ್ತೆ ಅಂತ ಅಲ್ಲ, ಆಡ್ತೀವಿ. ಆ ಮೊಮೆಂಟಿಗೆ ಇರುತ್ತಲ್ಲ, ಸೊ ಅದು ತುಂಬ ಕ್ಯಾರಿ ಆದರೆ ಈ ರೀತಿ ಮಧ್ಯದಲ್ಲಿ ಬೇರೆ ಪರ್ಸನ್ನ ಇಟ್ಕೊಂಡು ಮಾತುಕತೆ ನಡೆಯುತ್ತೆ ಅಷ್ಟೆ. ಎಲ್ಲರ ಮನೇಲೂ ಅಷ್ಟೇ ಅಲ್ವಾ? ನಮ್ಮ ಮನೇಲಿ ಸ್ವಲ್ಪ ಹೈ ಡ್ರಾಮಾ ಜಾಸ್ತಿ, ನಮ್ಮ ಮುಂದೆ ಡ್ರಾಮಾಗಳು ಜಾಸ್ತಿ, ನಮ್ಮದೇನಿಲ್ಲ. ನಾನು ಅದಕ್ಕೆ ನೋಡಿ ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ತುಂಬ ಓವರ್ ಥಿಂಕ್ ಮಾಡಬಾರ್ದು, ತುಂಬ ಯೋಚನೆ ಮಾಡಬಾರ್ದು. ಲೈಫ್ ಶುಡ್ ಗೋ ಈಸಿಲಿ. ಆರಾಮಾಗಿ ಸೈಲೆಂಟಾಗಿ ಇರಬೇಕು. ನನಗೆ ಕಿರಿಕಿರಿ ಆಗಲ್ಲ, ನಿಜಕ್ಕೂ ಆಗಲ್ಲ. ನನ್ನ ಮನಸ್ಸಿಗೆ ನೋವು ಆದರೆ ನಾನೇ ದೂರ ಆಗಿಬಿಡ್ತೀನಿ ಅಷ್ಟೇ. ಅಮ್ಮನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ನಮ್ಮ ಆಂಟಿ ಮನೆಗೆ. ಗೈಸ್ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ, ಬನಾನಾ ಕೊಟ್ಟು ಬರೋಣ ಅಂತ. ನಮ್ಮ ಆಂಟಿ ಮನೇಲೂ ಕಾಫಿ ಕುಡಿಬೋದು ಅಂತ ಹೋದೆ, ಆದರೆ ನಮ್ಮ ಆಂಟಿ ಕಾಫಿ ಮಾಡಬೇಕಲ್ಲ ಅನ್ನೋ ಕಷ್ಟ. ಸೊ ಖಾರ ಬಿಸ್ಕೆಟ್ ಕೊಟ್ಟರು, ತಿನ್ಕೊಂಡು ಬಂದೆ. ಗೈಸ್ ಹೋಗಿ ಬಂದೆ, ಮನೆಗೆ ಹೋಗ್ತಾ ಇದ್ದೀನಿ.
ಗೈಸ್, ಇವತ್ತಿನ ವ್ಲಾಗು ಇಷ್ಟೇ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಲೈಫ್ ಎಷ್ಟು ಅನ್ಪ್ರಿಡಿಕ್ಟಬಲ್ ಅಲ್ಲ. ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ಲೈಫ್ ತುಂಬ ಕಷ್ಟ ಗೈಸ್. ಎಲ್ಲೂ ನೆಮ್ಮದಿ ಅನ್ನೋದಿರೋದಿಲ್ಲ. ನೆಮ್ಮದಿ ಹುಡ್ಕೊಂಡು ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ನೋಡೋಣ ಇನ್ನೂ ಎಷ್ಟು ದಿನ ಇದೇ ರೀತಿ ಇರುತ್ತೆ ನನ್ನ ಲೈಫಲ್ಲಿ ಅಂತ.